ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕಸ್ತೂರಿ ಕನ್ನಡ ಚಾನಲ್. ನಾನೀಗ ರವೆ ದೋಸೆನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ರವೆ ದೋಸೆನ ನಮ್ಮ ಮನೇಲಿ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ. ರವೆ ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಇವಾಗ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 1/4 kg ಅಂದರೆ ಒಂದು ಅರ್ಧ kgಗೆ ಸ್ವಲ್ಪ ಕಮ್ಮಿ, ಒಂದು 350-400 ಗ್ರಾಮ್ನಷ್ಟು ನಾನು ಸಣ್ಣ ರವೆನ ತೊಗೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ 3 ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಇವಾಗ ಇದನ್ನು ಹಾಕೋತೀನಿ. ಇದು ನೀವು ಸ್ವಲ್ಪ ದೋಸೆ ಹಾಕೋದು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಡ, ಒಂದು 10 ನಿಮಿಷ ಹನ್ನಾಗೆ ನೀವು ಕಲಸಿ ಇಟ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ನೆನೆದ್ರೆ ರವೆ ತುಂಬ ಚೆನ್ನಾಗಿ ಬರಲ್ಲ. ಬೇಗ ಹಾಕಿದ್ರೆ ನೀವು ಅದನ್ನು ಹಾಕಿದ ತಕ್ಷಣ ನೀವು ರವೆನ ಹಾಕಿ ಕಲಸಿದ ತಕ್ಷಣ ನೀವು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಗಟ್ಟಿಯಾಗಿನೂ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೆ ಸಾಕು. ನೀವು 1/4 kg ರವೆ ತೊಗೊತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 50 ಗ್ರಾಮ್ನಷ್ಟು ನೀವು ಮೈದಾ ಹಾಕಿದ್ರೆ ಸಾಕು. ಮೈದಾ ಕೂಡ ಜಾಸ್ತಿ ಹಾಕಬಾರ್ದು. ಇದು ನೀವು ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಬೆಳಗ್ಗೆ ಏನು ಮಾಡೋದು ಅಂತ ಅರ್ಜೆಂಟಿಗೆ ನಾನಿವಾಗ ರಜಾ ಇದೆಯಲ್ಲ ಮಂಡೇ, ಅದರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ರವೆ ದೋಸೆನ. ಸ್ವಲ್ಪನೇ ನೀರು ಹಾಕಿ ಕಲಸಿ. ಇವಾಗ 1 ಟೀ ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ್ರೆ ರುಚಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಿದ್ದೀನಿ. ಅಕ್ಕಿ ದೋಸೆಗಿಂತ ರವೆ ದೋಸೆ ರುಚಿಯಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಬರುತ್ತೆ ಮತ್ತು ಹೆಲ್ದಿ ಕೂಡ. ಹೀಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ. ನೀವು ದೋಸೆ ಹಾಕೋದು 10 ನಿಮಿಷ ನನಗೆ ಕಲಸಿಟ್ರೆ ಸಾಕು, ತುಂಬ ಟೈಮು ಬೇಡ. ಇದಕ್ಕೆ ಕಲಸಿಟ್ಕೋಬೇಕು ಆ ಥರ ಏನೂ ಇಲ್ಲ. ನೀವು 10 ನಿಮಿಷದಲ್ಲಿ ನೀವು ಈ ರವೆ ದೋಸೆನ ಮಾಡ್ಕೋಬೋದು. ಇದಕ್ಕೆ ನಾನು ಸಣ್ಣ ರವೆದು ತೊಗೊಂಡಿದ್ದೀನಿ. ಈ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಮಾಮೂಲಿ ರವೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸಣ್ಣ ರವೆ ಹಾಕಬೇಕು ನೋಡಿ. ಈ ಇದರಲ್ಲಿ ಇರಬೇಕು. ನೀವು ದೋಸೆ ಹಾಕ್ತಿರಲ್ಲ ಅಷ್ಟೇ ಇದ್ದರೆ ಸಾಕು. ಹೆಂಚನ್ನು ಕಾಯಕ್ಕಿಟ್ಟಿದ್ದೀನಿ ನೋಡು. ಹೆಂಚು ಬಿಸಿ ಆದಮೇಲೆ ಇವಾಗ ರವೆ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಮಚ್ಚಿ ಹಾಕಿದ್ದೀನಿ. ಈ ರವೆ ದೋಸೆ ರೆಡಿಯಾಗಿದೆ. ಇನ್ನು ಕೂಡ ನೀವು ತೆಳ್ಳಗೆ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹೀಗೆ ಇಷ್ಟಪಡೋದ್ರಿಂದ ನಾನು ಹೀಗೆ ಹಾಕ್ತಾಯಿದ್ದೀನಿ. ಈಗ ಕೆಂಪು ಚಟ್ನಿ ಜೊತೆ ರವೆ ದೋಸೆ ರೆಡಿಯಾಗಿದೆ ನೋಡಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ. ಈ ರವೆ ದೋಸೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.